ಆಕ್ಷನ್. ಸೂಪರ್ ಆಗಿತ್ತು, ನಂಗಂತೂ ತುಂಬಾ. ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಒಳ್ಳೊಳ್ಳೆ ಫನ್ನಿ ವಿಡಿಯೋ ತಗೊಂಡ್ಬಂದಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ನಿಮ್ ಜೊತೆ ನಾನು ಕೂಡ ಎಂಜಾಯ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಆಕ್ಷನ್. ನನ್ನ ಹೈಟ್ 5.75 ಅಡಿನೇ ಇದ್ರು ನಾನೆಲ್ಲರಿಗಿಂತ ಮೇಲಿರ್ಬೇಕು. ನನ್ನ ವೆಯ್ಟ್ 75 kg ಆದ್ರು ಹೆಡ್ ವೆಯ್ಟ್ ಜೊತೆ ಸೇರಿದ್ರೆ ನಾನು 75 ಟನ್ ಕಡೆ. ಕೆಟ್ಟತನ ನಮ್ಮ ಮನ್ಸೊಳಗಿರುತ್ತೆ, ಕೆಟ್ಟತನ ಅದು ನಾವು ಯಾವತ್ತೂ ತೋರಿಸ್ಕೊಳ್ಳೋಲ್ಲ ಜಾಸ್ತಿ. ನಾವೆಲ್ಲರ ಮುಂದೆ ಶೋಕಿ ಕೊಡೋಕ್ಕೋಸ್ಕರ ಒಳ್ಳೆಯವರಾಗಿರ್ತೀವಿ, ಎಲ್ಲರಿಗೋಸ್ಕರ ಶೋಕಿ ಕೊಡಬೇಕಲ್ಲ, ನಾವು ಒಳ್ಳೆಯವ್ರು ಅನ್ಸ್ಕೊಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ಸತ್ಯವಾಗಿರ್ತೀವಿ. ನನ್ನ ಒಳಗಡೆ ಕೆಟ್ಟಾಗಿ ಹೇಳ್ತಾ ಇರ್ತಾರೆ, ಮುಗಿದು ಬಡ್ದು ಹೇಳ್ತಾ ಇರ್ತಾರೆ, ಲೋ ನೀನು ಸರಿ ಇಲ್ಲ ಕಣ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಶೋಕಿ ತೋರ್ಸೋಕೆ ಮಾಸ್ಕರ್ ನೀನು ಹೊರಗಡೆ ಪ್ರಪಂಚದಲ್ಲಿ ನಿಮ್ಮ ಮಕ್ಕಳ ಹಾಕೊಂಡು ಸತ್ತು ಥರ ಓಡಾಡ್ತಾ ಇದ್ದೆ ಅಷ್ಟೇ. ನೀನು ಇರೋದೇ ಹಿಂಗೆ ಕಣೋ ಅಂತ ಹೊರಗಡೆ ಬಡ್ದು ಹೇಳ್ತಾ ಇರ್ತಾನೆ. ಸದ್ಯಕ್ಕೆ ತಲೆ ಒಂದು ಸ್ವಲ್ಪ ಹುಳ ಬಿಟ್ಟಿದ್ದಾರೆ, ನೋಡೋಣ ಇನ್ನು ಮುಂದೆ. ಫುಲ್ಲ ತಲೆ ಹುಳ ಬಿಟ್ಬಿಟ್ಟಿದ್ದಾರೆ. ಸೆಕೆಂಡ್ ಹಾಫ್ ನೋಡ್ಬೇಕು ಸರ್. ಫಸ್ಟ್ ಹಾಫ್ ಸೂಪರ್ ಆಗಿಬಿಟ್ಟವ್ರು, ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನೋಡಿ ಅಷ್ಟೇ. ಫಸ್ಟ್ ಹಾಫ್ ಫುಲ್ ತಲೆ ಹುಳ ಬಿಟ್ಟವ್ರೆ, ಸೆಕೆಂಡ್ ಹಾಫ್ ನೋಡೋಣ. ಸೂಪರ್ ಆಗಿತ್ತು, ನಂಗಂತೂ ತುಂಬಾ ಇಷ್ಟ ಆಗೋಯ್ತು. ಮೂವಿ ಟೆಕ್ನಿಕಲ್ ಆಗಿ ಹೇಗೆ ಅನ್ಸುತ್ತು ನಿಮ್ಗೆ? ಟೆಕ್ನಿಕಲ್ ಆಗಿ ಸೂಪರ್ ಆಗೇ ಇತ್ತು. ಬಸ್ ಅಲ್ಲಿ ಮಂಗಳ ಗ್ರಹ ತೋರಿಸ್ತಾರಲ್ಲ, ಅದು ನನಗೆ ತುಂಬಾ ಇಷ್ಟ ಆಗೋಯ್ತು. ಆಮೇಲೆ ಕೊನೆಗೆ ಲಾಸ್ಟ್ ಅಲ್ಲಿ ಆನಿಮೇಷನ್ ಫೈಟ್ ಇರುತ್ತೆ, ಅದು ಹಾಲಿವುಡ್ ಲೆವೆಲ್ ಅಲ್ಲಿ ಇದೆ. ಸ್ಟೋರಿ ಸ್ಕ್ರೀನ್ ಪ್ಲೇ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಸ್ಕ್ರೀನ್ ಪ್ಲೇ ಸಖತ್ತಾಗೆ ಇತ್ತು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಮಸ್ತ್ ಎಂಟರ್ಟೈನ್ಮೆಂಟ್. ಪರ್ಫಾರ್ಮೆನ್ಸ್ ಬೇರೆನೇ ಲೆವೆಲ್. ಆ ಹೀರೋ ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ, ಮಾರ್ವೆಲಸ್. ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಮೇಡಮ್? ಅದೇ ಆ ಹೀರೋಯಿನ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾರಲ್ಲ ಅದು. ಅಂದ್ರೆ ಇದರಲ್ಲಿ ಉಪೇಂದ್ರ ಅವರು ಹೀರೋಯಿನ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾರ? ಉಪೇಂದ್ರ ಬಗ್ಗೆ ಮಾತಾಡ್ತಾ ಇಲ್ವಲ್ಲ. ಉಪೇಂದ್ರ ಅವ್ರದ್ದು UI ಮೂವಿ ಬಗ್ಗೆ ತಾನೇ ಮಾತಾಡ್ತಾ ಇರೋದು ಅಷ್ಟೊತ್ತಿಂದ. UI ಮೂವಿ ಇನ್ನು ರಿಲೀಸೇ ಆಗಿಲ್ಲ, ನಾನ್ ಹೆಂಗ್ ರಿವ್ಯೂ ಮಾಡ್ಲಿ? ಮೊಬೈಲ್ ನೋಡಿ ವಿಡಿಯೋ ಮಾಡಿ, ಅದಕ್ಕೆ ಬೈಯೋದು ಮಾಡಿ, ಇನ್ನೊಂದು ಮಾಡಿ. ನಾನು ಎಲ್ಲ ಬಳಗ ಎಲ್ಲ ಕೊಂದರೆ ಕಿವಿಗೆ ಕಾಲಿಗೆ ಅದೆಲ್ಲ ಬೆಕ್ಕಡೆ ಒಕ್ಕಡೆ ಸಿಕ್ಕಿಸ್ಕೊಂಡು ನೋಡಿಕೋ ನಡಿಗೆ ಅಂತ. ನಮ್ಮೂರಲ್ಲಿ ಗುಡಿ ಉಂಟು, ಒಂದೇ ಚಕ್ರ ಬೈಕ್ ಕೊಡ್ತೀನಿ. ನಮ್ಮೂರಲ್ಲಿ ಗುಡಿ ಉಂಟು, ಒಂದೇ ಚಕ್ರ ಬೈಕ್ ಜಮಾಯಿಸಿ ಬಿಡ್ತಾರೆ. ಇನ್ನು 3 ಸತಿ ನೋಡ್ಬೇಕು ಸರ್. ಇದಕ್ಕೆ ಇನ್ನೂ 3 ಸತಿ ಎಲ್ಲ ಡೈಲಿ ನೋಡಿದ್ರೆ ಸರಿ ಆಗಲ್ಲ. ಇದು ಇನ್ನೂ 5 ಸರ್, ಇನ್ನೂ ವಿಷಯಗಳಿದ್ದಾವೆ. ಉಪೇಂದ್ರ ಅಂದ್ರೆ ಅರ್ಥ ಏನು ಗೊತ್ತಾ ಸರ್? ಊರೂರು ಸುತ್ತಿ ಪ್ರಪಂಚಕ್ಕೆ ನಾನೇ ಅನ್ನೋನೇ ಉಪೇಂದ್ರ ಸರ್. ಅದೇ ಪಿಕ್ಚರು UI. ಬ್ರದರ್, UI ಅಂದ್ರೆ ಏನಿಲ್ಲ, ಯುವರ್ ಇಮ್ಯಾಜಿನೇಷನ್ ಅಷ್ಟೇ. ನಿಮ್ಮ ಮೈಂಡಲ್ಲಿ ಏನು ಓಡ್ತಾ ಇದೆ ಅಷ್ಟೇ, ಏನಿಲ್ಲ. ನಮ್ಮ ಮನಸ್ಸೊಳಗಿರೋ ನಮ್ಮ ಎರಡು ಥರ ಇರುತ್ತೆ. ಒಬ್ರಿಗೆ ಸತ್ಯ, ಒಬ್ರಿಗೆ ಒಳ್ಳೇದು ಮಾಡೋದು, ಇನ್ನೊಂದು ಕೆಟ್ಟತನ. ನಮ್ಮ ಮನಸ್ಸೊಳಗಿರುತ್ತೆ ಕೆಟ್ಟತನ, ಅದು ನಾವು ಯಾವತ್ತೂ ತೋರಿಸ್ಕೊಳ್ಳೋಲ್ಲ ಜಾಸ್ತಿ. ನಾವೆಲ್ಲರ ಮುಂದೆ ಶೋಕಿ ಕೊಡೋಕ್ಕೋಸ್ಕರ ಒಳ್ಳೆಯವರಾಗಿರ್ತೀವಿ. ಇಲ್ಲ, ಫಸ್ಟ್ ಹಾಫ್ ಅನ್ ಅವರ್ ಆದ್ಮೇಲೆ ಅರ್ಥ ಸ್ಟಾರ್ಟ್ ಆಯ್ತು. ಉಪೇಂದ್ರ 2 ಕ್ಯಾರೆಕ್ಟರ್ ಇರ್ತಾರೆ. ಅದ್ 2 ಕ್ಯಾರೆಕ್ಟರ್ ಫಸ್ಟ್ ಕ್ಯಾರೆಕ್ಟರ್ ನಮ್ಮ ಒಳಗಡೆ ಇರೋ ನಾನು, ಅದು ಆಚೆ ಕಡೆ ಗೊತ್ತಾಗ್ತಿರಲ್ಲ. ನಾವು ಒಳಗಡೆ ಹೇಗ್ ಥಿಂಕ್ ಮಾಡ್ತೀವೋ ಅದೊಂದು ಕ್ಯಾರೆಕ್ಟರ್, ನಾವು ಆಚೆ ಕಡೆ ಪ್ರಪಂಚದಲ್ಲಿ ಹೆಂಗಿರ್ತೀವೋ ಅದೊಂದು ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಹೆಂಗ್ ಮರ್ಜ್ ಆಗ್ತಿದೆ, ಅದು ಸ್ಟೋರಿ ಹೋಗ್ತಾ ಇರುತ್ತೆ. ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಅಂದ್ರೆ ನಾನು ಮನ್ಸೊಳಗಡೆ ಒಂದ್ ಅನ್ಕೋತೀವಿ, ಆಚೆ ಕಡೆ ಒಂಥರ ಬದುಕ್ತಾ ಇರ್ತೀವಿ. ಆಚೆಗೆರೆ ಅನ್ಕೊಳ್ತಿರೋದಕ್ಕೂ ಮನ್ಸೊಳಗಡೆ ಅನ್ಕೊಳ್ತಿರೋದಕ್ಕೂ ಒಂದು ಕ್ಲಾಶ್ ಆದಾಗ ಯಾರು ವಿನ್ ಆಗ್ಬೇಕು ಅಂತ ಒಂದು ಡಿಸಿಷನ್ ತಗೊಳ್ಳೋ ಟೈಮ್ ಬರುತ್ತೆ. ಅದು ಇವಾಗ ಇಂಟರ್ವ್ಯೂಲ್. ನೆಕ್ಸ್ಟ್ ಯಾರು ವಿನ್ ಆಗ್ತಾರೆ, ನಾವು ಮನ್ಸೊಳಗಡೆ ಅನ್ಕೊಳ್ತಿರಂಗ್ ಬದುಕ್ತೀವ, ಇಲ್ಲಾಂದ್ರೆ ಆಚೆ ಕಡೆ ಹೆಂಗಿದೀವ ಹಂಗೆ ಇರ್ತೀವ ಲೈಫ್ ಲಾಂಗ್ ಫುಲ್ಲು. ನಾವು ಒಳಗಡೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಅದನ್ನ ಆಚೆ ಕಡೆ ಪ್ರೂವ್ ಮಾಡಿ ಆತರ ನಾವು ಚೇಂಜ್ ಆಗ್ತೀವ ಅಂತ ಸೆಕೆಂಡ್ ಹಾಫ್ ಅಲ್ಲಿ ಗೊತ್ತಾಗುತ್ತೆ. ಇವಾಗ ಇಂಟರ್ವ್ಯೂಲ್ ನಾನಿಗೂ ಮತ್ತೆ ಆಚೆ ಕಡೆ ಇರೋ ನೀನಿಗೂ ಯಾರು ಗೆಲ್ತಾರೆ ಅನ್ನೋದಕ್ಕೆ ಒಂದು ಇಂಟರ್ವ್ಯೂಲ್ ಬ್ಲಾಕ್. ಇದು ಮಧ್ಯ ಇಂಟರ್ವ್ಯೂಲ್ ಸರ್. ಇದು ಎಲ್ಲರಿಗೂ ತಲೆ ಕೆಟ್ಟ ಚಿತ್ರಣ ಆಗೋಗಿದೆ. ಫೈಟಿಂಗ್ ಮಾಮೂಲಿ ಬ್ರೋ, ವಾಮ್ ನೇರ್ ತగ్గಟ್ಲೆ ಬ್ರೋ. 5 ಸೂಪರ್ ಅಣ್ಣ, 100 days
సినిమా మాత్రం సూపర్ హిట్ బాగుందన్న బాగుంది యుఏ ఎట్లుందన్న బాగుంది 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 ఉపేంద్ర యాక్టింగ్ ఎట్లుందన్న మస్తు ఉన్నాయి సూపర్ ఉన్నాయి యాక్సిడెంట్ మంచిగానే ఉంది అని కొడుతురా పోలీసు వాళ్ళు కొడుతురు సూపర్ సాంగ్స్ బాగున్నాయి ఫైట్ సీన్స్ ఓకే బెటర్ అంతకుముందు కంటే ఇప్పుడు కొంచెం బెటర్ అనిపిస్తుంది. యుఏ ఎట్లుందన్న బాగుందన్న ఉపేందర్ యుఏ ఎట్లుందన్న సో ఇప్పుడే నేను చూసేస్తాను జస్ట్ మొత్తం ఫైట్లు అంటావా ఇంకా సాంగ్స్ అంటావా అన్నీ వేరే లెవెల్ ఉన్నాయి. ఆ? సాంగ్స్ అంటారా భయ్యా? ఈ సాంగ్స్ అంటారా? మొత్తం వేరే లెవెల్ ఫైట్స్ ఎట్లా అనిపించినాయి బ్రో? ఓత కోత బ్రో, అది ఫైట్స్ అనకూడదు, ఓత కోత అనాలి. వస్తుంది ಮಾವುಲಿಗಳು ಅಣ್ಣ ಒಂದು ಸಮಾಜನ ಮಿರರ್ ಆಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮ ಮುಖ ನಾವೇ ಕನ್ನಡಿಲಿ ನೋಡ್ಕೊಂಡಂಗಿದೆ. ಸೊ ಸೇಫ್ ಆಗಿ ನೆಕ್ಸ್ಟ್ ಯಾರು ಶೋಕ್ ಬರ್ತಾ ಇದ್ದೀರಾ ಜೋಬಲ್ ಒಂದು ಖರ್ಚು ಬಿಟ್ಕೊಂಬನ್ನಿ, ಯಾಕಂದ್ರೆ ಉಗಿತಾ ಇರ್ತಾರೆ, ಒರ್ಸ್ಕೋತಾ ಇರಿ ಅಷ್ಟೇ, ಸರಿನಾ? ಸೆಕೆಂಡ್ ಹಾಫ್ ಹೆಂಗಿರುತ್ತೆ ಅಂತ ನೋಡಿ ಹೇಳ್ಬೇಕು. ఏ మూవీలో పిల్లోడిని లైక్ కాల్ చేస్తారు కదా, కాల్ చేసి వెళ్తున్నప్పుడు ఫ్రేమ్లోకి వచ్చి పిల్లోడు పరిగెత్తుకుంటూ వెళ్తాడు. ఆ ఫ్రేమ్లో అది నేనే. అవును సార్, ఏ మూవీలో కాల్ చేస్తారు కదా, కాల్ చేసి 90-1 అంటారు కదా, అందులో పిల్లోడు వెళ్తాడు కదా, పిల్లోడు నేనే. గాడ్ ఇస్ గ్రేట్ సార్. అప్పుడు పరుగెత్తింది ఇక్కడ వచ్చారు మీరు. ನೀವು ಬುದ್ಧಿವಂತರಾಗಿದ್ರೆ ಈಗ ಚಿತ್ರಮಂದಿರ ಎದ್ದೋಗಿ, ನೀವೇನ ಬುದ್ಧಿವಂತರಾಗಿದ್ರೆ ಚಿತ್ರಮಂದಿರ ಎದ್ದೋಗಿ, ಥಿಯೇಟ್ರಿಂದ ಎದ್ದೋಗಿ ಅಂತ ಹೇಳ್ತಾ ಇದಾರೆ. ಈ ತರ ಟೇಸ್ಟ್ ಕೊಡಕ್ಕೆ ಯಾರಿಂದ ಸಾಧ್ಯ ಇದೆಯಾ? ಅಂದ್ರೆ ಸುಪ್ಪಿ ఇండియాలో ఉపేంద్ర సార్ అంత డైరెక్ట్ ఎవడే లేడు. ఉపేంద్ర సార్ హ్యాట్స్ ఆఫ్ బ్రో. ఉపేంద్ర సార్ ఆల్వేస్ స్టార్ట్ ఫర్ నేచర్, అదే మన ఫ్యూచర్. ಪ್ರಪಂಚ ಹೆಂಗಾಗೈತೆ ಇದಿಷ್ಟೇ ತೋರಿಸಿರೋದಿಲ್ಲ. ನಾನು ನೀನು ಸರಿಯಾಗಿದ್ರೆ ಪ್ರಪಂಚ ಚೆನ್ನಾಗಿರ್ತದೆ. ಪ್ರಪಂಚ ಚೆನ್ನಾಗಿರ್ಬೇಕು ಅಂದ್ರೆ ಸಿನಿಮಾ ಇನ್ನೊಂದ್ಸತಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಆ ಅಪ್ಪ ಹೇಳಕ್ ಬರ್ತಾ ಇರೋದು 6,000 to 6,500 ಪೇಪರ್ ಮಾಡೋ ಒಂದು ಬುಕ್ ನ 2.25 ಅವರಲ್ಲಿ ತೋರ್ಸಕ್ ಪ್ರಯತ್ನ ಪಟ್ಟವ್ರೆ. ಇದು ಜನಗಳ ತಲೆಗೆ ಹೋಗೋದು ಕಷ್ಟ. 6,500 ಪುಟಗಳ ಒಂದು ಪುಸ್ತಕನ ಓದಿ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟನೋ, 2.25 ಅವರಲ್ಲಿ ಉಪೇಂದ್ರ ಸಿನಿಮಾ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ. ದಯಮಾಡಿ ಇನ್ನೊಂದ್ಸತಿ ನೋಡಿ. ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಚೆನ್ನಾಗಿಲ್ಲ ಅಂತ ಹೇಳಕ್ ಹೋಗ್ಬಿಡಿ. ಈ ಸಿನಿಮಾನ 10 ಸತಿ ನೋಡಿದ್ರು 10 ತರ ಕಾಣಿಸ್ತದ ಸಿನಿಮಾ ಇದು. ಒಬ್ಬನ ಒಂಥರ ಮಾಡಿರೋ ಸಿನಿಮಾ ಅಲ್ಲ ಇದು. ಇಡೀ ಪ್ರಪಂಚನ ಚಿಕ್ಕದಾಗಿ 2.25 ಅವರಲ್ಲಿ ಹೆಂಗ್ ತೋರಿಸ್ಬೋದು. ನಮ್ಮಿಂದಾನೇ ಹಾಳಾಯ್ತಾ ಇರೋದೆಲ್ಲ. ಬೇರೆ ಯಾವನೋ ಬಂದು ಕಾಪಾಡ್ತಾನೆ, ಬೇರೆ ಯಾವನೋ ಬಂದು ಉದ್ಧಾರ ಮಾಡ್ತಾನೆ ಎಲ್ಲ. ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಈ ಸಿನಿಮಾನ ಬೆಳೆಸಿ ಒಂದ್ಸಿನೇ ಜನರೇಷನ್ ಡೈರೆಕ್ಟ್ರು. ಅಲ್ಲಿ ಯಾರೋ ಶಂಕರ್ರು, ಇಲ್ಲಿ ಅವನು ರಾಜಮೌಳಿ ಅಲ್ಲ, ಅವ್ರೆಲ್ರಿಗಿಂತ ಅಪ್ಪ ಉಪೇಂದ್ರ. ಈ ತರ ಕತೆಗಳು ಜನಗಳಿಗೆ ಇನ್ನು 10 ಜನ ಎತ್ತು ಬಂದ್ರು ಬರಲ್ಲ. ಆ ಅಪ್ಪ ನಮಗ್ ಟ್ರೈ ಮಾಡ್ಸವನೇ ಪ್ರಯತ್ನ ಪಡಿಸಕ್ಕೆ. ನಾವು 10ನೇ ಕ್ಲಾಸ್ನೇ 3 ಸತಿ 53%, 52% ಅಲ್ಲಿ ಪಾಸ್ ಆಗಿರೋರು ಈ ಸಿನಿಮಾನ ಅರ್ಥ ಮಾಡ್ಕೋತೀವ ಸರ್? ನಮ್ಗೆ ಗೊತ್ತಿರೋದೇನ್ ತಲೆಗೆ? 15ನೇ ಶತಮಾನದಲ್ಲಿ ಅಕ್ಬರ್ ಬಂದ, 17ನೇ ಶತಮಾನದಲ್ಲಿ ಔರಂಗಜೇಬ್ ಬಂದ. ಅಯ್ಯೋ ಬೋಳಿ ಮಗನ, ನೀನ್ ಬಂದು ಏನ್ ಮಾಡಿದೆ ಪ್ರಪಂಚದಲ್ಲಿ? ನೀನ್ ಏನೂ ಮಾಡಿಲ್ಲ. ಅದನ್ನೇ ತೋರಿಸಿರೋದು 2.25 ಅವರಲ್ಲಿ. ಏನಾದ್ರೂ ಮಾಡ್ರಪ್ಪ, ಪ್ರಪಂಚ ಉದ್ಧಾರ ಆಯ್ತದೆ ಅಂತ ಹೇಳವ್ರೆ. ದಯಮಾಡಿ ಎಲ್ಲ ಆಂಗಲ್ ನೋಡಿ ಸಿನಿಮಾನ, ನಿಮ್ಗೆ ಅರ್ಥ ಆಗುತ್ತೆ. ಉಪೇಂದ್ರ ಅವರು ತುಂಬಾ ಕಷ್ಟಪಟ್ಟು ಮಾಡಿರೋ ಸಿನಿಮಾ. ದಯಮಾಡಿ ಎಲ್ಲರೂ ಒಂದ್ಸತಿ ಬಂದು ನೋಡಿ. ಚೆನ್ನಾಗಿಲ್ಲ ಅನ್ನೋ ಬಡ್ಡಿ ಮಕ್ಕಳೆಲ್ಲ ಜಸ್ಟ್ ಪಾಸ್ಗಳು, ಅವಕ್ಕೆ ಅರ್ಥ ಆಯ್ತಲ್ಲ. ಇವು ಸ್ವಲ್ಪ ತಲೆ ಇದ್ದು ಉಪಯೋಗಿಸಿರೋನು ಉಪೇಂದ್ರನ್ ಪಕ್ಕ ಅಭಿಮಾನಿ ಹೇಳ್ತಾನೆ. ಈ ಸಿನಿಮಾದಲ್ಲಿ ಇರೋದು 10 ಸತಿ ನೋಡಿದ್ರೆ. ಈ ವಿಡಿಯೋ ಇಷ್ಟ ಆಗ ಲೈಕ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡ್ಕೊಂಡು, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.